ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬುಧವಾರ. ನಿನ್ನೆ ಸಂಕಷ್ಟಹರ ಚತುರ್ಥಿ ಇತ್ತು. ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಟೈಮ್ ಆಗೋಗಿತ್ತು. ಒಂದು ಕಾರಣ, ನಾವು ಸೋಮವಾರ ಬೆಳಗ್ಗೆ ಊರಿಂದ ಗಾಡಿಯಲ್ಲೇ ಬಂದಿರೋದ್ರಿಂದ ತುಂಬಾ ಟಯರ್ಡ್ ಆಗಿತ್ತು. ಹಾಗೆ ಡೈರೆಕ್ಟ್ ನಾವು ಆಫೀಸಿಗೂ ಹೋಗಿದ್ವಿ ಅಲ್ವಾ, ತುಂಬ ಸುಸ್ತಂತ ಅನಿಸ್ತಿತ್ತು. ಆ ಕಾರಣಕ್ಕೆ ನನಗೂ ಕೂಡ ಬೆಳಗ್ಗೆ ಎದ್ದೇಳೋಕ್ಕಾಗಿರಲಿಲ್ಲ. ಜೊತೆಗೆ ಮಂಗಳವಾರ ಉಪವಾಸ ಬೇರೆ ಇರಬೇಕಿತ್ತು. ಮಂಗಳವಾರ ಸಂಕಷ್ಟಹರಿ ಚತುರ್ಥಿ ಬಂತಂದರೆ ನಾನು ಡೆಫಿನೆಟಾಗಿ ಉಪವಾಸ ಇರ್ತೀನಿ. ಇನ್ನು ಬೇರೆ ಏನು ಶೂಟ್ ಮಾಡೋದು ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಅಡುಗೆನ ಮಾಡ್ಕೊಂಡಿದ್ದೆ. ಇನ್ನು ರಾತ್ರಿ ಆಫೀಸಿಂದ ಬಂದಮೇಲೆ ಈವ್ನಿಂಗ್ ಬ್ಲಾಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆದರೆ ಉಪವಾಸ ಇರೋದ್ರಿಂದ ಸ್ವಲ್ಪ ಟಯರ್ಡ್ನೆಸ್ ಇತ್ತಲ್ವ. ಹಾಗೆ ಪಾಪುಗೂ ಕೂಡ ಟೆಸ್ಟ್ ಸ್ಟಾರ್ಟ್ ಆಗಿದೆ, ಎಲ್ಲ ಕೂಡ ಬ್ಯುಸಿ ಇದ್ದೆ. ಸೊ ಬೇಡ, ರಿಸ್ಕ್ ಬೇಡ, ಫಸ್ಟು ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ, ನಾಳೆಯಿಂದ ಬ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಶೂಟ್ ಮಾಡ್ಕೊಂಡಿರಲಿಲ್ಲ. ಇನ್ನು ಶಾರ್ಟ್ ವಿಡಿಯೋ ಅಂತೂ ಹಾಕಿದ್ದೀನಿ. ಸೊ ಶಾರ್ಟ್ ವಿಡಿಯೋನ ನೀವು ನೋಡಬಹುದು. ಶಾರ್ಟ್ ವಿಡಿಯೋದಲ್ಲಿ ನಾನು ಪೂಜೆ ಮಾಡಿರೋದನ್ನೆಲ್ಲ ತೋರಿಸಿದ್ದೀನಿ. ಇನ್ನು ಇವತ್ತು ನಾನು ಎಳ್ಳಿಕಾಯಿನ ಬಳಸ್ಕೊಂಡು ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಳ್ಳಿಕಾಯಿ ಚಿತ್ರಾನ್ನ ಎರಡು ರೀತಿಯಲ್ಲಿ ನಮ್ಮ ಅವ್ವ ಮಾಡ್ತಾಯಿದ್ರು. ಅಂದರೆ ನನ್ನ ತಾಯಿಯವರ ತಾಯಿ, ಯೂಶಲಿ ಅಜ್ಜಿ ಅಂತ ಕರೀತಾರೆ, ನಾವು ಅವ್ವ ಅಂತ ಕರಿತೀವಿ. ಸೊ ನಮ್ಮ ಅಜ್ಜಿ ಮಾಡೋ ರೀತಿಯಲ್ಲಿ ನಾನು ಎಳ್ಳಿಕಾಯಿ ಚಿತ್ರಾನ್ನ ಇವತ್ತು ಮಾಡ್ತಾಯಿದ್ದೀನಿ. ಹಾಗೆ ಮಸಾಲ ಹಾಕಿ ಎಳ್ಳಿಕಾಯಿ ಚಿತ್ರಾನ್ನನೂ ಮಾಡ್ತಾರೆ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನನ್ನ ಹಸ್ಬೆಂಡು ನೆನ್ನೆ ರಾತ್ರಿನೇ ಮಂಗಳೂರಿಗೆ ಹೋಗಿದ್ರು. ಇವತ್ತು ನಾನು ರೈಸ್ನ ಬಳಸ್ತಾ ಇದ್ದೀನಿ, ಯಾವುದೇ ಮಿಲಿಟ್ಸ್ನ ಬಳಸ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು, ಇದು ಕಪ್ಪು, ತಾಮ್ರದ ಕಪ್ಪು, ಹಳೆ ಕಾಲದಲ್ಲಿ ಬಳಸ್ತಾ ಇರುವಂಥ ಕಪ್ಪು. ನಮ್ಮ ಅತ್ತೆ ಮನೇಲಿತ್ತು. ನನಗೆ ಈ ಥರ ಎಲ್ಲ ಕಪ್ಗಳಂದರೆ ತುಂಬ ಇಷ್ಟ. ನೀವು ನೋಡಿರ್ಬೋದು, ತಾಮ್ರದ ತಟ್ಟೆಯಲ್ಲೇ ನಾನು ಯೂಶ್ವಲಿ ಅಡುಗೆನೆಲ್ಲ ಹಾಕ್ತಿರ್ತೀವಿ. ನಾವು ಕೂಡ ಊಟ ಮಾಡೋದು ತಾಮ್ರದ ತಟ್ಟೆಯಲ್ಲೇ. ಸೊ ನಮ್ಮ ಅತ್ತೆ ನಿನಗಿದೆಲ್ಲ ಇಷ್ಟ ಅಲ್ವಾ ಅಂತ ಹೇಳಿ ಮೊದಲು ತಟ್ಟೆ ಎಲ್ಲ ಅವರೇ ನನಗೆ ಕೊಟ್ಟಿದ್ದು. ಈಗ ಕಪ್ಪು ಕೂಡ ಮೇಲೆ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು ಅಂತ ಹೇಳಿ ನನಗೆ ಎತ್ತಿಟ್ಟಿದ್ರು ತೊಗೊಂಡೋಗು ಅಂತ. ಸೊ ಇವತ್ತು ತೊಗೊಂಡು ಬಂದಿದ್ದೀನಿ. 4 ಇತ್ತು ಅಂತೆ, ಆದರೆ 2 ಮಾತ್ರ ಸಿಕ್ಕಿದೆ, ಇನ್ನು 2 ಎಲ್ಲಿ ಹೋಗಿದೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಇನ್ನು ಇವತ್ತು ನಾನು ವೈಟ್ ರೈಸ್ನ ಬಳಸ್ತಾ ಇದ್ದೀನಿ. ವೈಟ್ ರೈಸ್ ಬಹಳ ಕಡಿಮೆ ಬಳಸೋದ್ರಿಂದ 1 kg ಆಗೋಷ್ಟು ಬಾಸ್ಮತಿ ರೈಸ್ನ ತರ್ತೀನಿ. ಹಾಗೇನೆ ಒಂದು 2 kg ಆಗೋಷ್ಟು ಇಡ್ಲಿ ಮಾಡುವಂಥ ರೈಸ್ನ ತರ್ತೀನಿ ಅಷ್ಟೇ. ಅಥವಾ ನೆಂಟರು ಬಂದರು ಅಂದರೆ ಅವಾಗಲೇ ಅಂಗಡಿಗೆ ಹೋಗಿ ತೊಗೊಂಡು ಬರ್ತೀನಿ. ನಾನು ಸ್ಟಾಕ್ ಇಡಲ್ಲ, ಯಾಕಂದರೆ ಹುಳ ಆಗಿಬಿಡುತ್ತೆ ಅಲ್ವಾ. ಜಾಸ್ತಿ ಮಿಲಿಟ್ಸ್ನ ಬಳಸ್ತೀನಿ. ಇವತ್ತು ಪಾಪು ಅನ್ನ ತಿನ್ನಲೇಬೇಕು, ನನಗೆ ಮಿಲಿಟ್ಸ್ ಬೇಡ, ಚಿತ್ರಾನ್ನ ಮಾಡ್ತಾಯಿದ್ರ, ನನಗೆ ಮಿಲಿಟ್ಸ್ ಬೇಡ ಅಂತ ಹಠ ಮಾಡ್ತಾಯಿದ್ಲು. ಇನ್ನು ನನ್ನ ಹಸ್ಬೆಂಡ್ ಅಂತೂ ರೈಸ್ ಮಾಡಿದ್ರೆ ತಿನ್ನಲ್ಲ, ತುಂಬಾ ಕಡಿಮೆ. ಅದಕ್ಕೆ ನನ್ನ ಹಸ್ಬೆಂಡು ಕೂಡ ಮಂಗಳೂರಿಗೆ ಹೋಗಿದ್ರು ಅಂತ ಹೇಳಿ ಇವತ್ತು ಮಿಲಿಟ್ಸ್ನ ನೆನಾಕಿಟ್ಟಿದ್ರು ಕೂಡ ನಾನು ಈ ರೀತಿಯಾಗಿ ಅನ್ನನ ಬಳಸ್ತಿದ್ದೀನಿ. ಇನ್ನು ಸಾಮೆ ಮಿಲಿಟ್ಸ್ ಮಧ್ಯಾಹ್ನಕ್ಕೆ ಬೇಕು. ನಾನು ಮಿಲಿಟ್ಸ್ನ ಮಾಡ್ಕೋತಾ ಇದ್ದೀನಿ, ಆದರೆ ಪಾಪುಗೆ ತಿನ್ನೋದಕ್ಕೆ ಹಾಗೆ ಲಂಚಿಗೆ ಮಾತ್ರ ರೈಸ್ನ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಇನ್ನು ಮಿಲಿಟ್ಸ್ನ ಮಧ್ಯಾಹ್ನಕ್ಕೆ ಅಥವಾ ಸಂಜೆಗೆ ಬೇಕಲ್ವಾ. ಸೊ 1.5 ಕಪ್ ಆಗೋಷ್ಟು ಮಿಲಿಟ್ಸ್ನ ಈಗಲೇ ನೆನಾಕ್ಬಿಟ್ರೆ ಸಂಜೆ ಬಂದು ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ. ಯೂಶ್ವಲಿ ನಾನು ಯಾವಾಗಲೂ ಅಷ್ಟೇ, ಏನೇ ಮಾಡಿದ್ರು ಓಪನ್ ಆಗಿ ಬೇಯಿಸ್ತೀನಿ, ಕುಕ್ಕರಲ್ಲಿ ಕೂಗಿಸಲ್ಲ. ಅರ್ಜೆಂಟ್ ಇದ್ದರೆ, ಅವಶ್ಯಕತೆ ಇದ್ದರೆ ಕೂಗಿಸ್ತೀನಿ. ಇನ್ನು ಇವತ್ತು ಓಪನ್ ಆಗಿ ಬೇಯಿಸೋದು ಬೇಡ ಅಂತ ಇವತ್ತೇ ಹೋಗಿ ಕುಕ್ಕರಲ್ಲಿ ಇಟ್ಟಿದ್ದೀನಿ, ನೋಡೋಣ. ಆ್ಯಂಡ್ ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲು ಒಂದೇ ಒಂದು ಮಸಾಲಾನ ರುಬ್ಕೋಬೇಕು. 2 ಇಂಗ್ರೀಡಿಯೆಂಟ್ಸ್, ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಇಷ್ಟನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಊರಲ್ಲಿ ನಮ್ಮವ್ವ ಏನು ಮಾಡ್ತಿದ್ರಂದರೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರಲ್ವ, ಆವಾಗ ಆ ಒಲೆ ಹಿಂದ್ಗಡೆ ಕೊಡೋಲೆ ಅಂತ ಇರುತ್ತೆ, ಅಥವಾ ಅದ್ರ ಪಕ್ಕದಲ್ಲೇ ಒಂದು ತಟ್ಟೆಲಿ ಈ ರೀತಿ ಹಾಕ್ಬಿಟ್ರೆ ಅದು ಹಾಗೆ ಬೆಚ್ಚಗಿರುತ್ತಲ್ವ, ಆವಾಗ ಅವರು ಪೌಡ್ರನ್ನ ಮಾಡ್ಕೋತಾಯಿದ್ರು. ಅವ್ರು ಯಾವ ರೀತಿಯಾಗಿ ಪೌಡ್ರ್ ಮಾಡ್ತಾಯಿದ್ರಲ್ವ ಅದೇ ರೀತಿಯಲ್ಲಿ ಇವತ್ತು ಕೂಡ ನಾನು ಪೌಡ್ರನ್ನ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಈ 2 ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಚಪಾತಿ ಅರಿಯುವಂಥ ಮಣೆ ಇರುತ್ತೆ ಅಲ್ವಾ, ಆ ಮಣೆಗೆ ಹಾಕೊಳ್ತಾ ಇದ್ದೀನಿ. ಈ ಪೌಡರ್ಗೆ ನಮ್ಮ ಕಡೆ ತುಪ್ಪ ತುಡಿ ಅಂತ ಕರಿತೀವಿ. ಈ ರೀತಿ ಮಾಡಿಕೊಂಡು ನಾವು ತುಪ್ಪ ಕಾಯಿಸ್ಬೇಕಾದ್ರೂ ಕೂಡ ಹಾಕೊಳ್ತೀವಿ. ನಾನು ಇವತ್ತು ಕುಕ್ಕರ್ಗೆ ಕೂಗ್ಸೋದಕ್ಕೆ ಅಂತೇಳಿ ಅನ್ನನ ಇಟ್ಟಿದ್ದೀನಿ. ಇವತ್ತೇ ಆ ರಬ್ಬರ್ ಅಥವಾ ಆ ವಿಷಿಲ್ ಏನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ, ಲೀಕ್ ಆಗ್ತಾನೆ ಇತ್ತು ನೀರು. ಯೋಚನೆ ಮಾಡ್ತಾನೆ ಇದೆ ಅದರ ಲಿಡ್ನ ಓಪನ್ ಮಾಡೋದಾ ಏನು ಅಂತ ಹೇಳಿ. ಅಷ್ಟರೊಳಗೆ ಈ ಕಡೆ ಬಾಂಡಿಗೂ ಕೂಡ ಎಣ್ಣೆನ ಇಟ್ಕೊಂಡಿದ್ದೀನಿ. ನೋಡೋಣ, ವೆಯ್ಟ್ ಮಾಡೋಣ, ಕುಕ್ಕರ್ ಯಾವ ರೀತಿಯಾಗಿ ಕೂಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಕೂಗಿಲ್ಲ ಅಂದರೆ ಆ್ಯಸ್ ಯೂಶ್ವಲ್ ಲಿಡ್ನ ಓಪನ್ ಮಾಡಿ ಓಪನ್ ಆಗೇ ಬೇಯಿಸ್ಬಿಟ್ಟು ಹಾಗೆ ನೀರನ್ನ ಬಸ್ಬಿಡ್ತೀನಿ.
ಇವಾಗ ನಾನು ಜೀರಿಗೆ ಹಾಗೇನೆ ಸ್ವಲ್ಪ ಮೆಂತ್ಯನ ಹುರಿದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ರೀತಿಯಾಗಿ ರತುಂಡಿನ ಬಳಸ್ಕೊಂಡು ಈ ರೀತಿ ಮಾಡಿದ್ರೆ ಸ್ಮ್ಯಾಶ್ ಆಗಿ ಹೋಗುತ್ತೆ. ನಮಗೆ ಕುಟ್ಟೋ ಒಳ್ಳೆ ಬೇಕಾಗಲ್ಲ. ನಮ್ಮ ಅಜ್ಜಿನೂ ಕೂಡ ಹಿಂಗೇನೆ ಮಾಡ್ತಾಯಿದ್ರು. ನಾವು ಇವಾಗ ಜೀರಿಗೆ ಪೌಡರ್, ಮೆಣಸಿನ ಪೌಡರ್ ಅಂತ ಮುಂಚೆನೇ ಮಾಡ್ಕೋತೀವಿ. ಆದರೆ ನಮ್ಮವ್ವ ಹಾಗಲ್ಲ, ಅವತ್ತಿಂದೇ ಅವಾಗಲೇ ಫ್ರೈ ಮಾಡ್ಕೋತಾ ಇದ್ರು. ಅವಾಗಲೇ ಈ ರೀತಿಯಾಗಿ ಒಂದು ಮಣೆ ಮೇಲೆ ಇಟ್ಕೊಂಡು ಅಥವಾ ಒಳ್ಕಳು ಅಂತ ಇರುತ್ತೆ ಅಲ್ವಾ, ಅದ್ರ ಮೇಲೆ ಈ ರೀತಿಯಾಗಿ ಈ ಚಪಾತಿ ಅರಿಯೋ ಅಂಥದ್ದು ಲಟ್ಟಣಿಗೆ ಏನಿರುತ್ತೆ ಅದರಲ್ಲಿ ಈ ಥರ ಅದ್ರ ಮೇಲೆ ನೀಟಾಗಿ ಉಡಿಸಿದ್ರೆ ಈ ಥರ ಪೌಡ್ರ್ ಆಗತ್ತೆ. ಅದನ್ನು ನಾನು ಮಾಡ್ತಾ ಇದ್ದರೆ ಎಷ್ಟು ಘಮ ಬರ್ತಿದೆ ಅಂದರೆ, ನೀವು ಕೂಡ ಒಂದ್ಸತಿ ಈ ರೀತಿ ಪೌಡರ್ನ ಹಾಕಿ ಚಿತ್ರಾನ್ನ ಮಾಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನಂಬಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಟೈಮಿಂದ ನೀವು ಈ ರೀತಿಯಾಗಿಯೇ ಪೌಡ್ರನ್ನ ಮಾಡ್ಕೋತೀರಾ, ಅಷ್ಟು ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡ್ಬೋದು, ಹತ್ರದಿಂದ ತೋರಿಸ್ತೀನಿ ಎಷ್ಟು ನೀಟಾಗಿ ತರಿಯಾಗಿ ಆಗಿದೆ. ಇನ್ನೂ ನೀವು ಬೇಕಂದರೆ ಸಣ್ಣದಾಗಿ ನುಣ್ಣದಾಗಿ ಬೇಕಂದ್ರೂ ಕೂಡ ಆ ರೀತಿ ರುಬ್ಬಬೋದು. ಇನ್ನು ಅಷ್ಟರೊಳಗೆ ಬಾಣಲಿ ಹಾಕಿದಂಥ ಎಣ್ಣೆನೂ ಕೂಡ ಕಾಯ್ತಾ ಇತ್ತು. ಜೊತೆಗೆ ಕುಕ್ಕರ್ ಲಿಡ್ನ ಓಪನ್ ಮಾಡಿದೆ. ಕುಕ್ಕರ್ ಕೂಗಲಿಲ್ಲ, ಏನೋ ಪ್ರಾಬ್ಲಮ್ ಅನಿಸುತ್ತೆ. ಯೂಶ್ವಲಿ ನಾನು ಕುಕ್ಕರಲ್ಲಿ ಅನ್ನ ಇಡಲ್ಲ, ಇವತ್ತು ಸ್ವಲ್ಪ ಅರ್ಜೆಂಟ್ ಅಂತ ಇಟ್ಟೆ. ನೋಡಿದ್ರೆ ಈ ರೀತಿ ಆಯಿತು. ಕೊನೆಗೂ ನಾನು ಓಪನ್ ಆಗಿ ನೀಟಾಗಿ ಬೇಯಿಸಿ ಬಸಿಬೇಕಾಯಿತು. ಹಾಗೆ ಕುಕ್ಕರಿಂದ ನೀರೆಲ್ಲ ಈ ರೀತಿಯಾಗಿ ಲೀಕ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಆವಾಗಲೇ ಒರೆಸ್ಕೊಂಡ್ರೆ ಅಡುಗೆ ಮಾಡೋದಕ್ಕೂ ಚೆನ್ನಾಗಿರುತ್ತೆ, ಜಾಸ್ತಿನೂ ಕೂಡ ಸ್ಟವ್ ಗಲೀಜಾಗಲ್ಲ. ನಾನು ಈ ರೀತಿ ಆವಾಗಲೇ ಕ್ಲೀನ್ ಮಾಡ್ಕೋತೀನಿ. ನಾವು ಮನೇಲೇ ಇದ್ವಿ ಅಂತ ಹೇಳಿದ್ರೆ ಒಂದೇ ಸತಿ ಅನ್ನ ಸಾರು ಎಲ್ಲ ಅಡುಗೆನ ಮಾಡಿದ ಮುಗಿಸಿದ ನಂತರ ಒರೆಸ್ಬೋದು. ಆದರೆ ಇಲ್ಲಿ ನಾನು ಕೆಲಸಕ್ಕೆ ಹೋಗೋದ್ರಿಂದ ಆವಾಗಲೇ ಕೆಲಸ ಮಾಡ್ಕೊಂಬಿಟ್ರೆ ಇನ್ನು ಅಡುಗೆ ಮುಗಿಲಿ ಬಿಡಲಿ ಎಷ್ಟಕ್ಕಾಗತ್ತೆ ನೋಡಿಕೊಂಡು ಅದ್ರ ತಕ್ಕಂತೆ ನಾವು ಆಫೀಸ್ಗೆ ಹೋಗ್ಬಿಡ್ಬೋದು ಅಲ್ವಾ. ಆ ಕಾರಣಕ್ಕೆ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ಕಡೆ ಬಾಣಲಿಯಲ್ಲಿ ಎಣ್ಣೆ ಕಾದಿತ್ತು. ಅದಕ್ಕೆ ನಾನು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆ ಬೀಜ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಕಡಲೆ ಬೀಜ ಕಂಪ್ಲೀಟಾಗಿ ಫ್ರೈ ಆಗೋವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಅದೊಂದು ಅರ್ಧ ಬೆಂದಿದ ತಕ್ಷಣವೇ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ತುಂಬಾ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ತುಂಬ ಎಳೆದಿತ್ತು, ಖಾರ ಇರಲಿಲ್ಲ. ಆ ಕಾರಣಕ್ಕೆ ಖಾರದ ಪುಡಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇನ್ನು ಒಂದು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಚೆನ್ನಾಗಿ ಜಜ್ಜಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 3 ಎಸಲಾಗುವಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ, ಎಳ್ಳಿಕಾಯಿ ಚಿತ್ರಾನ್ನಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಆ ಘಮನೇ ಬೇರೆ. ಸೊ ಈ ರೀತಿಯಾಗಿ ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಬಿಡಿ. ಈರುಳ್ಳಿ ಹಾಕೋಕ್ಕೂ ಮುಂಚೆನೇ ಹಸಿಮೆಣ್ಸಿನ್ಕಾಯಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಹಾಕಿದ ನಂತರ ಇವಾಗ ಯಾವ ರೀತಿ ಫ್ರೈ ಆಗುತ್ತೆ ಹಂಗೆ ಫ್ರೈ ಆಗಲ್ಲ. ಆ ಕಾರಣಕ್ಕೆ ಮೊದಲೇ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ನಾನು ದಪ್ಪನೆ ಈರುಳ್ಳಿನ ತಗೊಂಡು 3 ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡು ಮಂಗಳೂರಿಗೆ ಹೋಗಿರೋದ್ರಿಂದ ನಾನು ಪಾಪು ಅಷ್ಟೇ ಅಲ್ವಾ, ಆ ಕಾರಣಕ್ಕೆ ಸ್ವಲ್ಪ ಗೊಜ್ಜನ್ನ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ಇವಾಗ ಅನ್ನನೂ ಕೂಡ ಬಸ್ತು ಸ್ವಲ್ಪ ನೀರು ಹಿಂಗೋದಕ್ಕೆ ಇಟ್ಟಿದ್ದೆ. ಇವಾಗ ಅನ್ನನೂ ಕೂಡ ಆಗಿದೆ. ಈ ರೀತಿ ಆಗುತ್ತೆ ಅಂದಿದ್ರೆ ನಾನು ಮಡಿಕೆಯಲ್ಲಿನೇ ರೈಸ್ನ ಇಡ್ತಾ ಇದ್ದೆ, ಬಟ್ ನಾನು ಅಂದ್ಕೊಂಡಿರಲಿಲ್ಲ ಹಿಂಗಾಗತ್ತೆ ಅಂತ. ನೋಡಬೇಕು, ರೆಡಿ ಮಾಡೋದಕ್ಕೆ ಕಳಿಸ್ಬೇಕು, ಯಾಕಂದರೆ ಎಮರ್ಜೆನ್ಸಿಗೆ ಬೇಕು ಅಂದಾಗ ಹಿಂಗಾದರೆ ಸ್ವಲ್ಪ ಕಷ್ಟ ಆಗಿಬಿಡತ್ತೆ. ಇನ್ನು ನಿನ್ನೆ ಸಂಕಷ್ಟಹರ ಚತುರ್ಥಿ ಅಲ್ವಾ, ಆಫೀಸಿಂದ ಬಂದಮೇಲೆ ಪೂಜೆ ಎಲ್ಲ ಮಾಡಿದ ನಂತರ ಮೋದಕನೂ ಕೂಡ ಮಾಡಿದ್ದೆ. ಹಾಗೆ ದೇವರಿಗೆ ಬೆಳಗ್ಗೆನೇ ಪೂಜೆ ಮಾಡಬೇಕಾದ್ರೇ ಅಕ್ಕಿನ ಗಂಟನ್ನ ಕಟ್ಟಿ ನಾವು ಸಂಕಲ್ಪ ಮಾಡ್ಕೋಬೇಕಂದ್ರೆ ಮಾಡ್ಕೋಬಹುದು. ಅಕ್ಕಿ ಇವತ್ತು ತೆಗೆದು ಸ್ವೀಟ್ ಮಾಡಬೇಕಿತ್ತು, ನನ್ನ ಹಸ್ಬೆಂಡ್ ಇಲ್ಲ ಅಂತ ಹೇಳಿ ಸ್ವೀಟ್ನ ಮಾಡ್ತಾ ಇಲ್ಲ, ಅವ್ರು ಬಂದ ಮೇಲೆ ಮಾಡ್ತೀನಿ. ಇನ್ನು ನಾನು ಮೋದಕನ ಚಪಾತಿ ಹಿಟ್ಟನ್ನ ಬಳಸ್ಕೊಂಡೇ ಮಾಡ್ತೀನಿ, ಯಾವುದೇ ಥರ ಮೈದಾ ಹಿಟ್ಟನ್ನೆಲ್ಲ ಬಳಸ್ಕೊಳ್ಳಲ್ಲ. ಮೋದಕ ಮಾಡಿದ ನಂತರ 2 ಚಪಾತಿ ಆಗೋಷ್ಟು ಹಿಟ್ಟು ಕೂಡ ಮಿಕ್ಕಿತ್ತು, ಅದು ಕೂಡ ಇದೆ. ಅದರಲ್ಲಿ ಕೂಡ ಚಪಾತಿನ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪಾಪುಗೆ ಕೊಟ್ಟರೆ ಇನ್ನು ಮಧ್ಯಾಹ್ನಕ್ಕೆ ಸಂಜೆಗೆ ಚಿತ್ರಾನ್ನ ತಿನ್ಬೋದು ಅಂತ ಪ್ಲ್ಯಾನ್ ಮಾಡಿ ಚಿತ್ರಾನ್ನ ಗೊಜ್ಜನ್ನ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಎರಳಿಕಾಯಿನ ಕಟ್ ಮಾಡಿಕೊಂಡು ಈ ರೀತಿ ರಸನ ಕೂಡ ಹಿಂಡ್ಕೊಂಡಿದ್ದೀನಿ. ಈ ಎರಳಿಕಾಯಿ ಕಟ್ ಮಾಡಿದ ನಂತರ ಹಿಂಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾನು ಯಾವಾಗಲೂ ನನ್ನ ಹಸ್ಬೆಂಡ್ ಕೈಯಲ್ಲೇ ಹಿಂಡಿಸ್ಕೊತೀನಿ. ನಾನು ಯೂಶ್ವಲಿ ನಿಂಬೆಹಣ್ಣು ಆಗಿರಲಿ, ಎರಳಿಕಾಯಿ ಆಗಿರಲಿ ಅಥವಾ ಕಾಯಿ ತುರಿಯೋದಾಗಿರಲಿ, ಈ 3 ಮಾತ್ರ ನನಗೆ ಪಕ್ಕ ಅವರೇ ಮಾಡಿಕೊಡ್ತಾರೆ.
ಇನ್ನು ಚಪಾತಿ ಹಿಟ್ಟಿತ್ತಲ್ವ ಅದನ್ನ ಇನ್ನೊಂದು ಸತಿ ನಾದ್ಕೊಂಡೆ. ನಾನೇನು ಫ್ರಿಜ್ಜಿಗೆ ಇಟ್ಟಿರಲಿಲ್ಲ, ನೆನ್ನೆ ರಾತ್ರಿನೇ ಕಲಸಿದ್ದೆ. ಮೋದಕನ ಮಾಡಿ ಹಾಗೆ ಹೊರಗಡೆನೇ ಇಟ್ಬಿಡ್ತೀನಿ. ರಾತ್ರಿ ಕಲಸಿದ್ರೆ ಬೆಳಗ್ಗೆವರೆಗೂ ಚಪಾತಿ ಹಿಟ್ಟು ಚೆನ್ನಾಗೇ ಇರುತ್ತೆ. ಆ ಕಾರಣಕ್ಕೆ ನಾನು ಫ್ರಿಜ್ಜಿಗೇನು ಇಟ್ಟಿರಲಿಲ್ಲ. ಇನ್ನು ಪಾಪನು ಕೂಡ ನಾನೇ ರೆಡಿ ಮಾಡಬೇಕಲ್ವ, ಸ್ವಲ್ಪ ಬೇಗನೆ ತಿಂಡಿನ ಮಾಡ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇದ್ದಿದ್ರೆ ಅವರೇ ಸ್ನಾನ ಮಾಡಿ ಅವಳಿಗೆ ಯೂನಿಫಾರ್ಮ್ ಹಾಕೋದಿರಲಿ, ಅಥವಾ ನಾನು ಲಂಚ್ ಬಾಕ್ಸ್ ಎಲ್ಲ ಫಿಲ್ ಮಾಡಿ ಕೊಟ್ಟಾಗ ಎಲ್ಲದನ್ನು ಕೂಡ ಪ್ಯಾಕ್ ಮಾಡೋದಿರಲಿ, ಅವಳ ಬ್ಯಾಗ್ನ ಎಲ್ಲ ಒಂದ್ಸತಿ ರೀಚೆಕ್ ಮಾಡೋದಿರಲಿ, ಎಲ್ಲದನ್ನು ಕೂಡ ನೋಡೋದ್ರ ಜೊತೆಗೆ ವ್ಯಾನ್ಗೂ ಕೂಡ ಅವರೇ ಹತ್ತಿಸ್ತಾ ಇದ್ರು. ಬಟ್ ಇವತ್ತು ಇಷ್ಟು ಕೆಲಸ ನನಗೆ ಬೀಳೋದ್ರಿಂದ ಅವಳಿಗೆ ಜಾಸ್ತಿ ಸ್ವಲ್ಪ ನಾನು ಪ್ರೆಸೆನ್ಸ್ನ ಕೊಡಲೇಬೇಕಾಗತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದು ಚಿಕ್ಕ ಸ್ಪೂನ್ ಆಗಿರುತ್ತೆ. ನಿಮಗೆ ಯಾವ ರೀತಿಯಾಗಿ ಬೇಕು, ಅಥವಾ ಅನ್ನಕ್ಕೆ ಉಪ್ಪನ್ನ ಹಾಕಿ ನೀವು ಬೇಯಿಸ್ತೀರಾ ಅಂದರೆ ಸ್ವಲ್ಪ ಉಪ್ಪನ್ನ ಹಿಂದೆ ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪನ್ನ ಹಾಕಿ ಅನ್ನನ ಬೇಯಿಸೋದಿಲ್ಲ. ಅದು ಯಾಕಂತ ಗೊತ್ತಿಲ್ಲ, ನನಗದು ರೂಢಿನೇ ಇಲ್ಲ. ಬಟ್ ಒಂದೊಂದು ಸತಿ ನಾನು ಕೂಡ ಅನ್ಕೋತೀನಿ, ಮಿಲಿಟ್ಸ್ ಅನ್ನ ಅಥವಾ ಮಿಲಿಟ್ಸ್ ರೈಸ್ನ ಬೇಯಿಸ್ಬೇಕಾದ್ರೆ ಅಥವಾ ವೈಟ್ ರೈಸ್ನ ಮಾಡಬೇಕಾದ್ರೆ ಉಪ್ಪನ್ನ ಹಾಕೋಣ, ನಾನು ರೂಢಿ ಮಾಡ್ಕೋಬೇಕಂತ. ಬಟ್ ಆದರೆ ಆ ರೂಢಿ ಇಲ್ಲದೆ ಇರೋಂಥ ಕಾರಣಕ್ಕೆ ಅದು ನೆನಪೇ ಆಗಲ್ಲ. ಇವಾಗ ಉಪ್ಪನ್ನ ಹಾಕಿ ನೀಟಾಗಿ ಕೈಯಡಿದ ನಂತರ ಅರಿಶಿನ ಹಾಕೋತಾ ಇದ್ದೀನಿ. ಎರಳಿಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ಅರಿಶಿನ ಚೆನ್ನಾಗಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ. ಇವಾಗ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಕಲರೇ ಸ್ವಲ್ಪ ಮೇನಾಗಿ ಇಂಪ್ಯಾಕ್ಟ್ ಆಗುತ್ತಲ್ವ, ಆ ರೀತಿ ಅರಿಶಿನ ಕೂಡ ಹಾಕಿ ನೀಟಾಗಿ ಕೈಯಾಡಿಕೊಂಡು ಬೇಯಿಸ್ಕೋಬೇಕು. ಈರುಳ್ಳಿನ ಓವರ್ ಫ್ರೈ ಮಾಡೋಕ್ಕೆ ಹೋಗಬೇಡಿ. ನಂತರ ಇಲ್ಲಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದಲ್ವ ಜೀರಿಗೆ ಮತ್ತು ಮೆಂತ್ಯ, ಇದನ್ನು ಕೂಡ ನೀಟಾಗಿ ಇದರೊಳಗಡೆ ಹಾಕ್ಕೊಂಡು ಕೈಯಾಡ್ಕೋಬೇಕು. ಇವಾಗ ಅಂತೂ ಚಿತ್ರಾನ್ನ ಗೊಜ್ಜು ಘಮ ಘಮ ಅಂತ ಇರುತ್ತೆ. ನೀವು ಒಂದ್ಸತಿ ಈ ರೀತಿಯಾಗಿ ಟ್ರೈ ಮಾಡಿ. ಇನ್ನು ಊರಿಂದ ನಾನು ಎರಳಿಕಾಯಿ ತುಂಬ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ ಉಪ್ಪಿನಕಾಯಿ ಹಾಕೋದಿಕ್ಕೆ ಅಂತ. ಸೊ ಆ ಕಾರಣಕ್ಕೆ ನಾಳೆನೂ ಕೂಡ ಎರಳಿಕಾಯಿ ಚಿತ್ರಾನ್ನನೇ ಮಾಡ್ತೀನಿ. ಸೊ ಎರಳಿಕಾಯಿ ಚಿತ್ರಾನ್ನ ಮಸಾಲ ಬಳಸ್ಕೊಂಡು ಯಾವ ರೀತಿಯಾಗಿ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾಳೆ ಅಂದರೆ ನಾಳೆ ಅಲ್ಲ ಬಿಟ್ಟು ನಾಡಿದ್ದು. ಯಾಕಂದರೆ ನನ್ನ ಮಗಳಿಗೆ ನೆಕ್ಸ್ಟು ಮತ್ತೆ ಸೇಮ್ ಡಿಶ್ ಕೊಟ್ಟರೆ ಅಂತೂ ಪಕ್ಕಾ ತಿನ್ನೋದಿಲ್ಲ. ಸೊ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ. ನಾಳೆ ಬೇರೆ ಡಿಶ್ನ ಮಾಡಿ ನಾಡ್ದು ನಾನು ಮಸಾಲ ಎರಳಿಕಾಯಿ ಚಿತ್ರಾನ್ನ ಕೂಡ ಮಾಡಿ ತೋರಿಸ್ತೀನಿ. ಇನ್ನು ಇವಾಗ ನಾನು ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಈ ರೀತಿ ತೆಂಗಿನ ತುರಿ ಹಾಕೋದ್ರಿಂದ ಉಪ್ಪು ಖಾರ ಯಾವುದೇ ಜಾಸ್ತಿ ಇದ್ರೂ ಕೂಡ ಮ್ಯಾನೇಜ್ ಆಗುತ್ತೆ. ಹಾಗೆ ತೆಂಗಿನಕಾಯಿ ರಸ ಚಿತ್ರಾನ್ನ ಗೊಜ್ಜಿಗೆ ಸೇರಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಕಡೆ ಕಾಯಿ ಇಲ್ಲದೆ ಯಾವ ಅಡುಗೆನೂ ಮಾಡಲ್ಲ. ನಾರ್ತ್ ಕರ್ನಾಟಕ ಕಡೆ ಕಾಯಿ ಇಲ್ಲದೇ ಎಲ್ಲ ಅಡುಗೆನೂ ಮಾಡ್ತಾರೆ. ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಊರಲ್ಲಿ ಏನನ್ನು ಸುಲಭವಾಗಿ ಬೆಳೀತಾರೆ ಅಥವಾ ಅನುಗುಣವಾಗಿ ತಕ್ಕಂತೆ ಅಡುಗೆಗಳನ್ನ ಮಾಡ್ತಾರೆ ಅಲ್ವಾ. ಹಾಗೆ ನಮ್ಮ ಕಡೆ ತುಮಕೂರು ಕಡೆ ಅಂತೂ ಕಾಯಿ ಇಲ್ಲದೆ ಯಾರೂ ಅಡುಗೆನ ಮಾಡೋದೇ ಇಲ್ಲ. ಅದು ಕಾಯಿ ಚಟ್ನಿ ಅಂದರೆ ತುಂಬಾ ಫೇಮಸ್ ಅಲ್ವಾ. ಇನ್ನು ನಾನು ಈ ಎರಳಿಕಾಯಿನ ಇಂಟ್ಕೊಂಡಿದ್ದೆ ಅಲ್ವಾ, ಅದರ ರಸ ಹಾಕಬೇಕು. ಇವಾಗ ಅದರ ರಸದಲ್ಲಿ ನಾನು ಬೀಜನ ತೆಗ್ದಿರಲಿಲ್ಲ, ಆ ಬೀಜನ ತೆಗೆದ್ಬಿಟ್ಟು ಹಾಕ್ತೀನಿ. ಯೂಶ್ವಲಿ ಸ್ಟ್ರೈನರಲ್ಲಿ ಸೋಸ್ಬೋದು, ಆದರೆ ಆ ರೀತಿ ಮಾಡಿದ್ರೆ ಅದರೊಳಗಡೆ ಒಂದೊಂದು ಸ್ಲೈಸಸ್ ಬಿದ್ದಿರುತ್ತೆ. ಈ ಆರೆಂಜಲ್ಲೆಲ್ಲ ಇರುತ್ತೆ ಅಲ್ವಾ, ಆ ರೀತಿ ಅದು ಕೂಡ ಚಿತ್ರಾನ್ನ ಗೊಜ್ಜಿಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಎರಳಿಕಾಯಿ ಹುಳಿನ ಬಿಟ್ಟಿದ ನಂತರ ಸ್ಟವ್ನ ಆಫ್ ಮಾಡಿದ ನಂತರ ನೀವು ಕೈಯಾಡ್ಕೋಬೇಕು. ಅದಾದಮೇಲೆ ಎತ್ತಿಟ್ಕೋಬೇಕು. ಟೇಸ್ಟ್ನ ನೋಡಿ ಉಪ್ಪೇನಾದರೂ ಕಡಿಮೆ ಇತ್ತಂದರೆ ಉಪ್ಪನ್ನ ಹಾಕ್ಕೊಳ್ಳಿ. ಯೂಶ್ವಲಿ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ನಾವು ಸ್ಟವ್ನ ಆಫ್ ಮಾಡಿ ನಿಂಬೆಹಣ್ಣನ್ನು ಹಿಂಡ್ತೀವಿ ಅಲ್ವಾ. ಹಾಗೆಯೇ ಎರಳಿಕಾಯಿ ಹುಳಿನ ಬಿಡಬೇಕಾದ್ರೆ ನೀವು ಸ್ಟವ್ನ ಆಫ್ ಮಾಡಿ ಹಾಕಬೇಡಿ. ಇದರಲ್ಲಿ ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ, ರಸ ಜಾಸ್ತಿ ಹಾಕೋದ್ರಿಂದ. ಹಾಕಿದ ನಂತರ ಕೈ ಆಡೋಕ್ಕೆ ಶುರು ಮಾಡ್ತೀರಾ ನೋಡಿ, ಆವಾಗ ಆಫ್ ಮಾಡಿದ್ರೆ ಸ್ವಲ್ಪ ಬಿಸಿ ತಾಕತ್ತೆ. ಹಾಗೆ ಅದರಲ್ಲಿರುವಂಥ ನೀರಿನ ಅಂಶ ಕಡಿಮೆ ಆಗುತ್ತೆ ಹೊರತು ಎರಳಿಕಾಯಲ್ಲಿರುವಂಥ ಫ್ಲೇವರ್ ಆಗಿರಲಿ ಹುಳಿ ಆಗಿರಲಿ ಕಡಿಮೆ ಆಗಲ್ಲ. ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸತಿ ಕೈ ಆಡಿದಾದ್ಮೇಲೆ ಎರಳಿಕಾಯಿ ಚಿತ್ರಾನ್ನ ರೆಡಿ ಆಯಿತು. ಇನ್ನು ಚಿತ್ರಾನ್ನ ಅಂತೂ ರೆಡಿ ಆಯಿತು. ಸೊ ಇವಾಗ ಅನ್ನನೂ ಕೂಡ ರೆಡಿಯಾಗಿದೆ. ಎಲ್ಲದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡು ಸ್ಟವ್ನ ಒಂದು ಸತಿ ಒರೆಸ್ಕೊಂಬಿಡೋಣ ಅಂತ ಹೇಳಿ ಸ್ವಲ್ಪ ಎಣ್ಣೆ ಎಲ್ಲ ಆರಿತ್ತು. ಹಾಗೆಯೇ ಆ ಕಡೆ ಕುಕ್ಕರಿಂದ ಸ್ವಲ್ಪ ನೀರೆಲ್ಲ ಲೀಕ್ ಆಗಿತ್ತಲ್ವ, ಅದನ್ನು ಕೂಡ ಒರೆಸ್ಕೊಂಡಾಗ ಸ್ವಲ್ಪ ಆ ಕಡೆ ಎಲ್ಲ ನೀಟಾಗಿ ಒರೆಸ್ಕೊಂಡಿರಲಿಲ್ಲ. ಈಗ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು.
ಇನ್ನು ಚಪಾತಿ ಹಿಟ್ಟು ಇದೆ ಅಂತ ಹೇಳಿದೆ ಅಲ್ವಾ, ಸೊ ಎರಡೆರಡು ಚಪಾತಿ ಆಗ್ತಿತ್ತು, ಅದನ್ನು ಕೂಡ ಫಟಾಫಟ ಅಂತ ಹೇಳಿ ಅರ್ದು ಬೇಯಿಸ್ಕೊತಾ ಇದ್ದೀನಿ. ಪಾಪುಗೆ ಚಪಾತಿ ಬ್ರೇಕ್ಫಾಸ್ಟ್ ಆಗಿ ಕೊಟ್ಟರೆ ಇನ್ನು ಚಿತ್ರಾನ್ನ ಮಧ್ಯಾಹ್ನ ತಿಂತಾಳೆ ಅಂತ ಹೇಳಿಬಿಟ್ಟು, ಸೊ ಅವಳಿಗೂ ಕೂಡ ಚಪಾತಿನ ಬೇಯಿಸಿ ಕೊಡ್ತಾ ಇದ್ದೀನಿ. ಅವಳಿಗೆ ಒಂಥರ ಚಿತ್ರಾನ್ನ, ಪುಳಿಯೋಗರೆ, ಚಪಾತಿ, ರೊಟ್ಟಿ, ಮುದ್ದೆ ಅಂದರೆ ಸ್ವಲ್ಪ ಫೇವ್ರೇಟು. ಎಕ್ಸ್ಪೆಷಲಿ ಇಡ್ಲಿ ದೋಸೆನೂ ಹೌದು. ನಾವು ಮಕ್ಕಳಿಗೆ ಜಾಸ್ತಿ ಸ್ನ್ಯಾಕ್ಸ್ ಅಂತ ಹೇಳಿ ಮನೇಲಿ ಮಾಡುವಂಥ ಅಡುಗೆ ಐಟಮ್ನ ಕೊಟ್ಟರೆ ತುಂಬಾ ಒಳ್ಳೆಯದು. ನಾವು ಹೊರಗಡೆ ಅದನ್ನು ರೂಢಿ ಮಾಡಿಸಿಲ್ಲ, ಆ ಕಾರಣಕ್ಕೆ ಅವಳಿಗೆ ಹೊರಗಡೆ ಜಾಸ್ತಿ ಈ ಸ್ನ್ಯಾಕ್ಸ್ ಅಥವಾ ಪ್ಯಾಕೆಟಲ್ಲಿ ಬರುತ್ತೆ ಅಲ್ವಾ ಚಿಪ್ಸ್ ಎಲ್ಲ, ಅದನ್ನೆಲ್ಲ ರೂಢಿ ಮಾಡದೇ ಇರೋಂಥ ಕಾರಣಕ್ಕೆ ಅವಳಿಗೆ ಅದು ಅಷ್ಟು ಇಂಟ್ರೆಸ್ಟ್ ಕೂಡ ಇಲ್ಲ. ಯಾರಾದರೂ ಅಕಸ್ಮಾತ್ ಚಾಕ್ಲೇಟ್ ತಂದುಕೊಟ್ರೆ ಮನೆಗೆ ಬಂದಿರೋ ನೆಂಟರು, ಅದನ್ನು ಕೂಡ 4-5 ಡೇಸ್ ಇಟ್ಕೊಂಡು ತಿಂತಾಳೆ. ನಾನೇ ಯೂಶ್ವಲಿ ಅದು ನೋಡೋಕ್ಕಾಗದೆ ನಾನೇ ತಿಂದ್ಬಿಡ್ತೀನಿ. ಆ ಥರ ಒಂದೊಂದೇ ಚಿಕ್ಕ ಚಿಕ್ಕ ಪೀಸ್ನ ಮುರ್ಕೊಂಡು ಚಾಕ್ಲೇಟ್ನ ತಿಂತಾಳೆ. ಬಂದಿರೋರು ಕೇಳ್ತಾರೆ, ಯಾಕೆ ಇವಳು ಒಂದು ಚಾಕ್ಲೇಟ್ ಕೊಟ್ಟರು ಇಸ್ಕೊಳ್ಳಲ್ಲ, ಇಸ್ಕೊಂಡ್ರು ಕೂಡ ಬೇಗನೆ ತಿನ್ನಲ್ಲ, ಹಾಗೆ ಇಟ್ಕೊಂಡಿರ್ತಾಳೆ. ಈವೊಂದು 2 ದಿನ ಆಗುತ್ತೆ ಅವಳು ಒಂದು ಚಾಕ್ಲೇಟ್ ರ್ಯಾಪರ್ನ ಓಪನ್ ಮಾಡೋದಕ್ಕೆ. ಮ್ಯಾಕ್ಸಿಮಮ್ ಅವಳಿಗೆ ಸ್ವಲ್ಪ ಇಷ್ಟ ಆಗೋದು ಅಂದರೆ ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟು ಅಥವಾ ಬಬಲ್ ಗಮ್ನ ಯಾವಾಗಲಾದ್ರೂ ಒಂದೊಂದ್ಸತಿ ಕೇಳ್ತಿರ್ತಾಳೆ. ಅದು ಯಾಕಂತ ಗೊತ್ತಿಲ್ಲ, ಅದನ್ನು ತುಂಬಾ ಇಷ್ಟಪಡ್ತಾಳೆ. ಇನ್ನು ಚಪಾತಿನೂ ಕೂಡ ಫಟಾಫಟ್ ಅಂತ ಬೇಯಿಸ್ಕೊಂಡಿದ್ದಾಯಿತು. ಸೊ ಇವಾಗ ಚಪಾತಿ ಜೊತೆಗೆ ಬೇರೆ ಏನೂ ಸೈಡ್ಸ್ನ ಮಾಡಿಲ್ಲ ಅಥವಾ ಪಲ್ಯನೂ ಕೂಡ ಮಾಡಿಲ್ಲ. ಪಾಪುಗೆ ಚಟ್ನಿ ಪುಡಿ ಅಥವಾ ತುಪ್ಪ ಉಪ್ಪಿನಕಾಯಿ ಹಾಕಿದ್ರೆ ತಿಂತಾಳೆ. ಕೇಳ್ತೀನಿ ಅವಳಿಗೆ ತಿಂಡಿ ಕೊಡಬೇಕಾದ್ರೆ ಏನು ಬೇಕಂತ ಕೇಳ್ತೀನಿ, ಅವಳಿಗೆ ಯಾವ್ದು ಇಷ್ಟ ಅದನ್ನೇ ತಿನ್ಕೋಬಹುದು. ಇನ್ನು ಚಪಾತಿ ಬೇಯಿಸಿದ ನಂತರ ಈ ರೀತಿ ತುಪ್ಪ ಇಡುವಂಥ ಅಭ್ಯಾಸ ನನಗೆ. ಅದೇ ತವ ಬಿಸಿ ಇರುತ್ತೆ ಅಲ್ವಾ, ಸ್ಟವ್ ಅಂತೂ ಆಫ್ ಮಾಡಿರ್ತೀವಿ, ಅಷ್ಟರೊಳಗೆ ತುಪ್ಪ ಕರಗತ್ತೆ ಅಂತ ಹೇಳಿಬಿಟ್ಟು. ಇನ್ನು ಇವತ್ತು ಒಂದು ಎಡವಟ್ಟಾಗಿದೆ. ಈ ಹಣ್ಣನ್ನು ನಾನು ಬಟರ್ ಫ್ರೂಟ್ ಅಂತ ತಲೆಯಲ್ಲಿ ಇಟ್ಕೊಂಡಿಲ್ಲ, ಬಟರ್ ಫ್ರೂಟ್ ಅಂದ್ಕೊಂಡು ಅರ್ಧ ಕಟ್ ಮಾಡಿದ್ಮೇಲೆ ಗೊತ್ತಾಯಿತು ಅದು ಬಟರ್ ಫ್ರೂಟು ಅಂತ. ನಾನೇನು ಅಂದ್ಕೊಂಡಿದ್ದೀನಿ ಇದು ಸೀಬೆಕಾಯಿ ಅಂತ. ನನ್ನ ಹಸ್ಬೆಂಡ್ ಯಾವತ್ತೂ ಬಟರ್ ಫ್ರೂಟ್ ತರ್ತಾ ಇರಲಿಲ್ಲ, ನಾನೇ ಬಟರ್ ಫ್ರೂಟ್ ತರ್ತಾ ಇದ್ದಿದ್ದು. ಇದು ಫುಲ್ ಹಸಿರಕ್ಕಿತ್ತು. ಯೂಶ್ವಲಿ ನಾವು ತರ್ತಾ ಇದ್ದಿದ್ದು ಯಾವ ಥರ ಅಂದರೆ ಸ್ವಲ್ಪ ಬ್ರೌನಿಷ್ ಇತ್ತು. ನನ್ನ ಹಸ್ಬೆಂಡ್ಗೆ ಸೀಬೆಕಾಯಿ ಅಂದರೆ ಚೇಪೆಕಾಯಿ ಅಂತೀವಲ್ವ, ಅದಂದರೆ ತುಂಬಾ ಇಷ್ಟ. ಅವರು ಅದನ್ನೇ ತಂದಿದ್ದಾರೆ. ಇದು ಹೈಬ್ರಿಡ್ ಇರಬೇಕು ಅಂದ್ಕೊಂಡು ನಾನು ಆಸೆಯಿಂದ ಕಟ್ ಮಾಡಿದೆ. ಅದು ಬಟರ್ ಫ್ರೂಟ್ ಆಗಿತ್ತು. ತುಂಬ ಬೇಜಾರಾಯಿತು, ಕಟ್ ಮಾಡಿಬಿಟ್ಟಿದ್ದೀನಿ ಅಂತ. ನೋಡಬೇಕು, ಅದು ತುಂಬಾ ಕಾಯಿ ಇದೆ, ಯಾವ ರೀತಿ ಆಗುತ್ತೆ ಅಂತ ಇನ್ನೂ ನನಗೆ ಗೊತ್ತಿಲ್ಲ. ಇನ್ನು ಒಂದು ತಟ್ಟೆಗೆ ಸ್ವಲ್ಪ ಅನ್ನನೂ ಕೂಡ ಆರಾಕಿದ್ದೀನಿ, ಉಡಿ ಉಡಿಯಾಗಿರಲಿ ಅಂತ. ಆಲ್ರೆಡಿ ಉಡಿ ಉಡಿಯಾಗಿದೆ, ಬಸ್ತಿರೋದ್ರಿಂದ ಯಾವುದೇ ಥರ ಮೆತ್ತಗಾಗಿಲ್ಲ. ಆದರೆ ಸ್ವಲ್ಪ ತಣ್ಣಗಾದರೆ ಗೊಜ್ಜಿನ ಹಾಕಿ ಕಲಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಸೈಡ್ ಡಿಶ್ ಆಗಿ ಹಾಗೆ ಪಾಪುಗೆ ಸ್ನ್ಯಾಕ್ಸಿಗೆ ದಾಳಿಂಬ್ರೆ ಹಣ್ಣನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಬಟ್ ಆದರೆ ನೀವು ಕೂಡ ನೋಡಿ, ಈ ಬಟರ್ ಫ್ರೂಟು ನಿಮ್ಗೆ ಹೆಂಗೆ ಕಾಣ್ತಾ ಇದೆ, ಸೀಬೆಕಾಯಿ ಥರ ಕಾಣ್ತಾ ಇದೆಯಾ ಅಥವಾ ಬಟರ್ ಫ್ರೂಟ್ ಥರ ಕಾಣ್ತಿದ್ಯಾ ಅಂತ. ಇದು ಕಾಯಿ ಗೊತ್ತು ಹಸ್ರಕ್ಕೆ ಇರುತ್ತೆ ಅಂತ, ಆದರೆ ನಾನು ನೋಡಿ ಸೀಬೆಕಾಯಿ ಅಂದ್ಕೊಂಡೇ ಕಟ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಪೇಪರ್ ಅಂಟಿಸಿದ್ರು, ಆ ಪೇಪರ್ನ ತೆಗಿಯೋಕ್ಕಾಗದೆ ಅದನ್ನು ಕೂಡ ಸಿಪ್ಪೆ ಕಟ್ ಮಾಡಿದೆ. ಆವಾಗಲೂ ಕೂಡ ನಾನು ನೋಡ್ಕೊಂಡಿಲ್ಲ. ಈ ರೀತಿಯಾಗಿ ಅದ್ರ ತೊಟ್ಟು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸೀಬೆಕಾಯಿ ಇವತ್ತೆಲ್ಲ ಫುಲ್ ತಿನ್ಬೋದು ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ. ಕೆಳಗಡೆ ನಾನು ಒತ್ತುತ್ತಾ ಇದ್ದೀನಿ, ಚಾಕು ಹೋಗ್ತಾ ಇಲ್ಲ. ಯಾಕಿದು ಕಟ್ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿದೆ. ಚಾಕು ಏನಾದರೂ ಚಿಕ್ಕದಾಗೋಯ್ತಾ, ಕಾಯಿ ದೊಡ್ಡದಾಗಿರಬೇಕು ಅಂತ ಹೇಳಿ ಚಾಕನ್ನು ಕೂಡ ಚೇಂಜ್ ಮಾಡಿದೆ. ಕೊನೆಗೆ ಈ ರೀತಿ ಕಟ್ ಮಾಡಬೇಕಾದ್ರೆ ಮಧ್ಯದ ಭಾಗದಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು. ಆವಾಗ ಅದನ್ನು ಸೀಳಿ ನೋಡಿದಾಗ ಬಟರ್ ಫ್ರೂಟ್ ಶೆಟ್ ಅನ್ನಿಸ್ತು, ತುಂಬಾ ಬೇಜಾರಾಯಿತು. ಯೂಶ್ವಲಿ ನಾನು ಗ್ರೀನ್ ಕಲರ್ ಇದ್ದಾಗ ಬಟರ್ ಫ್ರೂಟ್ನ ತರೋದಿಲ್ಲ, ಕಾಯಿ ಇರುತ್ತೆ, ಹಾಗೆ ತೂಕನೂ ಜಾಸ್ತಿ ಬರುತ್ತೆ. ನಾನು ತರಬೇಕಾದ್ರೆ ಅಟ್ಲೀಸ್ಟ್ ಸ್ವಲ್ಪ ಬ್ರೌನಿಷ್ ಅಥವಾ ಸ್ವಲ್ಪ ಕಪ್ಪು ಕಲರ್ ಆಗುತ್ತೆ ಅದು ಹಣ್ಣಾದರೆ, ಅದನ್ನು ನೋಡ್ಕೊಂಡು ತರ್ತೀನಿ, ಇಲ್ಲಾಂದರೆ ತೂಕ ಜಾಸ್ತಿ ಆಗುತ್ತೆ ಅಂತ. ಆಮೇಲೆ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ ಹೇಳಿದಾಯಿತು ಈ ರೀತಿ ಆಯಿತು ಅಂತ. ಅವರು ಕಂಗ್ರ್ಯಾಚುಲೇಷನ್, ವೆರಿ ಗುಡ್, ನಾನು ಬರೀ 200 ರೂಪಾಯಿ ಅಷ್ಟೇ ಕೊಟ್ಟಿದ್ದು ಅಂತ ಹೇಳಿದ್ರು. ಅದು ನನಗೆ ಬೈಯೋಕ್ಕಾಗದೆ ಹೇಳಿದ್ರು ಅಥವಾ ಅವ್ರಿಗೆ ಬೇಜಾರಾಗಿ ಹೇಳಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಈ ರೀತಿ ಆಯಿತು. ಅದನ್ನು ಹಾಗೆ ಜೋಡಿಸಿ ಇಟ್ಟಿದ್ದೀನಿ, ನೋಡೋಣ ಹಣ್ಣಾಗುತ್ತೋ ಇಲ್ವೋ ಅಂತ ಹೇಳಿ. ಅಥವಾ ಅದಕ್ಕೂ ಮುಂಚೆನೇ ಸ್ವಲ್ಪ ಬೇರೆ ಏನಾದರೂ ಅಡುಗೆನ ಮಾಡಿಕೊಂಡು ತಿನ್ನಬೇಕು, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ. ಪ್ರತಿಯೊಂದು ದುಡ್ಡು ಕೊಟ್ಟು ತರೋದ್ರಿಂದ ವೇಸ್ಟ್ ಮಾಡೋದಕ್ಕೆ ತುಂಬಾ ಬೇಜಾರಾಗತ್ತೆ. ಏನೇ ಆಗಿರ್ಬೋದು, ಹಣ್ಣೆ ಅಂತಲ್ಲ, ಮಾಡಿರುವಂಥ ಅಡುಗೆ ಆಗಿರ್ಬೋದು, ಏನೇ ಆಗಿರ್ಬೋದು, ಒಬ್ಬರು ತಿಂದಂಗಲ್ಲ ಅಥವಾ ಒಬ್ಬರು ಇದು ಮಾಡ್ದಂಗಲ್ಲ. ಬಟ್ ಆದರೆ ಆ ಥರ ಸುಮ್ಮನೆ ವೇಸ್ಟ್ ಮಾಡಿದ್ರೆ ಬೇಜಾರಾಗೋಗುತ್ತೆ. ಇನ್ನು ಅನ್ನನೂ ಕೂಡ ಆರಿತ್ತು. ಇವಾಗ ನಾನು ಇದಕ್ಕೆ ಸ್ವಲ್ಪ ಗೊಜ್ಜನ್ನ ಹಾಕಿ ಕಳಿಸ್ಕೊತೀನಿ.
ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಜನಕ್ಕೆ ಚಿತ್ರಾನ್ನನ ಕಲಿಸ್ಕೊಟ್ರೆ ಇಷ್ಟ ಆಗುತ್ತೆ, ಹಾಗೆ ಕಲಿಸ್ದೆ ಕೊಟ್ಟು ಈ ರೀತಿಯಾಗಿ ಅನ್ನದ ಮೇಲೆ ಗೊಜ್ಜನ್ನ ಹಾಕ್ಕೊಟ್ರೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ನನಗೆ ಎಕ್ಸ್ಪೆಷಲಿ ಕಲಿಸ್ಕೊಟ್ರೆ ಇಷ್ಟ ಆಗಲ್ಲ. ಅಕಸ್ಮಾತ್ ಕಲಸಿ ಕೊಟ್ಟರೂ ಕೂಡ ಮತ್ತೆ ಸೈಡಲ್ಲಿ ನನಗೆ ಗೊಜ್ಜಿರಬೇಕು. ನಾನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು, ನನಗೆ ಸ್ಪೈಸಿ ಬೇಕಂದರೆ ಜಾಸ್ತಿ ಗೊಜ್ಜು ಹಾಕೋತೀನಿ, ಇಲ್ಲ ಬೇಡ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿಂತೀನಿ. ಆ ರೀತಿಯಾಗಿ ನಾನು ಅವಾಗಿಂದವಾಗಲೇ ಕಲಿಸ್ಕೊಂಡು ತುತ್ತನ್ನ ತಿಂತೀನಿ. ನೀವು ಯಾವ ರೀತಿಯಾಗಿ ಇಷ್ಟಪಡ್ತೀರಾ, ಎಕ್ಸ್ಪೆಷಲಿ ಚಿತ್ರಾನ್ನ, ಪುಳಿಯೋಗರೆ ಯಾವ ರೀತಿಯಾಗಿ ತಿಂತೀರಾ ಅಂತ ತಿಳಿಸಿ. ಇನ್ನು ನಾವು ಊರಲ್ಲೆಲ್ಲ ಆಳುಗಳೆಲ್ಲ ಬಂದಿರ್ತಾರೆ ಅಥವಾ ಮನೇಲಿ ಜಾಸ್ತಿ ಜನ ಇರ್ತಾರಲ್ವ, ಅಂಥ ಟೈಮಲ್ಲಿ ನಾವು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ತಗೊಂಡು ಜಾಸ್ತಿ ಅನ್ನನ ಹಾಕಿ ಆರಾಕಿದ ನಂತರ ನಾವು ಅದಕ್ಕೆ ಗೊಜ್ಜನ್ನ ಹಾಕಿ ಕಲಿಸ್ಬಿಟ್ಟು ಎಲ್ಲರಿಗೂ ಸರ್ವ್ ಮಾಡ್ತೀವಿ. ಆದರೆ ನಿಮ್ಗೆ ಯಾವ ರೀತಿಯಾಗಿ ಇಷ್ಟ ಅನ್ನೋದನ್ನು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ಚಿತ್ರಾನ್ನ ಗೊಜ್ಜು ಕಲಸಿದ್ದಾಯಿತು. ಈಗ ಅವಳ ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಯೂಶ್ವಲಿ ಚಿತ್ರಾನ್ನ ಗೊಜ್ಜನ್ನ ಮಾಡಿದಾಗ ಈ ರೀತಿಯಾಗಿ ಹಸಿಮೆಣ್ಸಿನ್ಕಾಯಿ ಇದ್ದರೆ ಕಲಸಿದ ನಂತರ ಮೆಣಸಿನ್ಕಾಯಿನೆಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ಈ ರೀತಿಯಾಗಿ ಬಾಕ್ಸ್ನ ಫಿಲ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಮೆಣಸಿನ್ಕಾಯಿ ಯಾವುದು, ಕರ್ಬೇವಿನ ಸೊಪ್ಪು ಯಾವುದು ಅಂತ ಗೊತ್ತಾಗಲ್ಲ. ಅಕಸ್ಮಾತಾಗಿ ತಿಂದುಬಿಟ್ರೆ ಸ್ವಲ್ಪ ಖಾರ ಆದರೆ ಅವ್ರು ಇನ್ನು ಊಟ ಮಾಡೋದಿಲ್ಲ, ನಿಲ್ಲಿಸ್ಬಿಡ್ತಾರೆ. ಇನ್ನು ನೀವು ಮೆಣಸಿನ್ಕಾಯಿನ ಗೊಜ್ಜಲ್ಲಿ ತೆಗಿಯಕ್ಕೆ ಹೋಗಬೇಡಿ, ಕಲಸಿದ ನಂತರ ತೆಗಿಬೇಕು, ಓಕೆನಾ. ಈಗ ಪಾಪುಗೆ ಚಪಾತಿ ಕೊಡ್ತೀನಿ ಬಾ ಅಂತ ಕರೆದೆ. ಅವಳು ಇಲ್ಲ ಸ್ವಲ್ಪ ಚಿತ್ರಾನ್ನನೂ ಬೇಕು ಅಂತ ಹೇಳಿದ್ಲು. ಆ ಕಾರಣಕ್ಕೆ ತಟ್ಟೆಗೆ ಸ್ವಲ್ಪ ಅನ್ನ ಮತ್ತು ಗೊಜ್ಜನ್ನ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಚಿತ್ರಾನ್ನನ ಕಲಸಿ ಕೊಟ್ಟಿದ್ದಾಯಿತು, ಅವಳು ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡಿದ್ದಾಯಿತು. ಸೊ ಬ್ಯಾಗ್ಗೆ ನೀಟಾಗಿ ಜೋಡಿಸ್ಬಿಟ್ಟು ಲಂಚ್ ಬ್ಯಾಗ್ ರೆಡಿಯಾಗಿ ಹೋಗ್ಬಿಡುತ್ತೆ. ಇನ್ನು ಇವಾಗ ಮತ್ತೆ ತಟ್ಟೆ ತೊಗೊಂಡ್ಬಂದು ಕೊಟ್ಲು. ಒಂದು ಕಾಲು ಭಾಗದಷ್ಟು ತಿಂದ್ಬಿಟ್ಟು ಇಲ್ಲ ನನಗೆ ಚಪಾತಿನೇ ಬೇಕು ಅಂತ ಕೂತ್ಕೊಂಡ್ಲು. ಸರಿ ಆಯಿತು ಅಂತ ಹೇಳಿ ಮತ್ತೆ 2 ಚಪಾತಿ ಮಾಡಿದೆ ಅಷ್ಟೇ. ಅದ್ರ ಮೇಲೆ ಈ ರೀತಿಯಾಗಿ ತುಪ್ಪ ಮತ್ತು ಸ್ವಲ್ಪ ಉಪ್ಪಿನಕಾಯಿನ ಹಾಕ್ತಾ ಇದ್ದೀನಿ. ಇನ್ನು ನನ್ನ ಬ್ರೇಕ್ಫಾಸ್ಟ್ ಅಂತೂ ಬಿಡಿ, ಬೆಳಗ್ಗೆ ಅವಳು ಚಿತ್ರಾನ್ನ ಬಿಟ್ಟಿದ್ದಿತ್ತು, ಅದನ್ನು ತಿಂದೆ. ಇನ್ನು ಚಪಾತಿಲಿ ಒಂದು ಸ್ವಲ್ಪ ಚಪಾತಿ ಬಿಟ್ಟಿದ್ಲು. ಮಕ್ಕಳೇ ಹಾಗೆ ಅಲ್ವಾ, ಬೆಳಗ್ಗೆ ಹೊತ್ತು ತಿನ್ನೋದು ತುಂಬ ಕಡಿಮೆ. ಇನ್ನು ಇವತ್ತಿನ ದಿನ ಇದಾಗಿತ್ತು. ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ತೋರಿಸಿರುವಂಥ ಎರಳಿಕಾಯಿ ಚಿತ್ರಾನ್ನ ನೀವು ಕೂಡ ಟ್ರೈ ಮಾಡಿ, ಹೇಗೆ ಅನ್ನಿಸ್ತಂತ ಅನಿಸಿಕೆನ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.